ನಲ್ಲ ಕೆತಿ ಬಂದ್ಬಿಟ್ಟಿಲ್ಲ ಮರೆ ಅಂದ್ರ ಕೆತಿ ಬಂದ್ಬಿಟ್ಟೆ ಅದನ್ನು ನೋಡಕ್ ಮಣಕಲ್ಲಿ ಅಲ್ಲಿಗೆ ಮರಿಯಂಗದಿ ಬಂದಾರಂ ಧಾರಂದು ಕೇಳಿದ ದೇವ ದಿವ್ಯ ಪ್ರಭಾವ ಮಾನವ ದೇವ ಗೋಡೆ ಗೋಡೆ ಕೆಮ್ಮ ಸಿಂಹಾಸನಿಗೆ ದೊಡ್ಡನಲ್ಲಂದ ಬಿಡವೆ ಬಿಡದಡ ಬಡವ ಎನ್ನ ಮಠದಪ್ಪಿಗೆ ಸಪ್ರೋದರ ಬಾಯ್ಗೊಂಡು ಎಂದಿಗೆ ಮಾನವ ದೇವ ಸಾಗರಗಳು ಹೊಕ್ಕೆರಗೆರ ಶಿಖರಗಳನ್ನು ಚಟ್ಟಡಲಂದು ಸಿಡಿಬಿಡು ಇಂಥ ಬಲಿಷ್ಠನ ಮುಂಭಾಗದಲ್ಲಿದ್ದು ವಂದನೆ ಮಾಡಿ ಮಾತನಾಡಿಸುವ ನೀನು ದಾರುಣನವರ ದೇವ ನಾವು ದಾರಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳ ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು ನನ್ನ ಹೆಂಡತಿ ಪತಿವ್ರತೆ ಅಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗಲು ಮಾತ್ರ ಮರೆಯಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ ಚಂಡ ಪ್ರಚಂಡ ಭುಜ ಬಲೋರ್ದಂಡ ಕಂಡಣದೊಳೆ ಎದುರಾದ ಬಂಡರ ಮುಂಡಗಳದಿಂದ ಗೆಳೆಯುವ ಗಂಡ ಬೆರಂಡ ಎಲ್ಲ ಸಾರಥಿ ಭೂಪತಿ ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮೊಟಕೋಟಿ ದತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಹಾಗೂ ಅಷ್ಟದಿಕ್ಪಾಲಕರ ಶ್ರೇಷ್ಠನಾದ ಶ್ರೀಮನ್ನಾರಾಯಣನ ಬಲಾಸ್ತದಲ್ಲೇ ಪ್ರಸಿದ್ಧ ಮರೆಯುವ ಎಲ್ಲ ಸಾರಥಿ ಭೂಪತಿ ಸುದರ್ಶನ ಎಂಬ ಜಾಣ ಎಣ್ಣೆಗೆ ಎದುರಾಗಿ ಬಂದ ಹದಮರನ್ನು ರುಂಡಗಳನ್ನು ಚಂಡಾಡುವ ಕದನ ಪ್ರೇಡ ಎಣ್ಣೆಗೆ ಸೆರೆ ಸಮಾನನೆಲ್ಲ ಒಂದು ಒಡಸು ಜಯಬೇರೆಕ್ಷಣ ವೀರ ಸುದರ್ಶನರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವಾ ದಿವ್ಯ ಪ್ರಭಾವ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ ದುಷ್ಟರ ನಷ್ಟಗೊಳಿಸಿ ಶ್ರೇಷ್ಠರ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ ಮಹಾವಿಷ್ಣುವು ನಿನ್ನಿನ ದಿನ ಧಿಕ್ಕರಿಸಿ ಈಗ ದೇವತರಿಗೆ ಬಾಧನ ಕೊಟ್ಟ
ಶಕ್ತಿಸುವುದರ ಪ್ರಸ್ತುತ ನಾರಾಯಣ ಜನ ಯುದ್ಧಕ್ಕೆ ಹೋಗಿ ಆ ಮೂರ್ಖರ ಜೀವಿಗಳಾದವರಿಂದ ಮರಣ ಬಾರದಂತೆ ಆ ಪರಮೇಶ್ವರರು ಕೊಟ್ಟರು ಎಲ್ಲ ಸಾರಥಿ ಬಹಳ ಶ್ರೀ ಹರಿದ್ದಂತುಳಿದ ಸೋರ ಹನುಮಾಸಿಂದ್ರಿಗೆ ಬಂದ್ರು ಈಗದೇ ಚಿಂತನೆ ಬರಲಾರನು ಎಲ್ಲ ಸಾರಥಿ ಆದ ಕಾರಣ ಮಹಾಮೈಮನಿಗೆ ಇದರ ಮರ್ಮ ಮೇಳಿ ನಾನರು ಮನೆ ಹೋಗಿ ಜೀವಿಲ್ಲದರರು ಸಂಹರಿಸಿ ಶ್ರೀ ಹರಿ ಕೃಪೆಗೆ ಪಾತ್ರನಾಗಬೇಕಂತ ಬರೋಣವಾಯ್ತು ಕಂಡಿಯ ಸರತೆ ಬೇಡತನ ಒಂದು ಸಗತೆ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ ನಮೋ ನಮೋ ನಾರಾಯಣ ನಿನಗೆ ವಂದೇ ಮಾಡುವೆನು ನಿನ್ನ ಹೈದವಾದ ಸುದರ್ಶನ ರಕ್ಕಸನ ಸಮಾವೆಂಬೆ ನಾಂತರಕ್ಕೆ ಪಾವಕ ಸ್ವರೂಪನಾದ ರಾಕ್ಷಸಾಂತಕರೇ ನೀನು ಈ ರೀತಿ ಚಿಂತೆ ಮಾಡೋದು ಬಿಡಬೇಕರೆ ನಾರಾಯಣ ಸುದರ್ಶನ ಕೊಟ್ಟುತ್ತರ ವೀರಾಗ ಸುಳ್ಳ ಮದ ಮೂರ್ಖರ ಹುಟ್ಟಗ ಚಟ್ಟಾಡುವರು ಪರಮಾತ್ಮ ಸುದರ್ಶನ ನಿನ್ನಾಜ್ಞೆಯಿಂದ ಹತ್ತಳ ವಿತಳ ಪಾತಾಳ ರಸತಳಗಳ ಭೇದಿಸಿ ನಿನ್ನಾಜ್ಞೆ ಪಾಲಿಸಿ ಕೀರ್ತಿ ಪಡೆಯುವೆ ಅಹೋ ದೇವ ಸುದರ್ಶನ ಆದರೆ ಇಲ್ಲಿಯವರೆಗೂ ಎಂದಿಗೆ ಸೋಲ ಎಂಬುದು ಕನಸಿನಲ್ಲವ ಕಂಡನಲ್ಲ ಆದರೆ ನಿನ್ನಿನ ದಿನ ಬಳಿರೆ ಆ ಕೂಳರಾದ ಶಕ್ತಿ ಸುಧನ ಪ್ರಸುತ ನಾರಾಯಣವಾದ ಬರಲಿಗೆ ನೀವು ಹೆಣ್ಣಂ ಧರಿಸಿ ಯುದ್ಧಕ್ಕೆ ಹೋದ್ರೆ ನಿಮಗೆ ಸೋಲಾಯ್ತು ಸ್ವಾಮಿ ಅದು ಹೇಗೆಂದರೆ ಅದು ಹೇಗೆ ಸುದರ್ಶನ ಅದನ್ನು ಜದ ಮರಿಗೆ ಶಿವನ ಜೀವಿಗಳಿಂದ ಮರಣ ಬಾರದಂತೆ ವರ ಕೊಟ್ಟರು ಆದ ಕಾರಣ ನನಗೆ ಇಂಥ ಪರವಾಯಿತು ದೇವ ಸುದರ್ಶನ ಎಂದಿನ ದಿನ ನಾನು ಅರ್ವನೆ ಹೋಗಿ ನೀವು ಅಭಯಂ ಕೊಟ್ಟರೆ ಅಭಯಂ ಕೊಟ್ಟರೆ ಕಡಲು ಹೋಗಿ ಆ ಮೂಢಾಮತಿಗಳ ಶಿರಂಗಳ ಮರೆದು ನಿಮ್ಮ ಪಾದಗಳ ಮುಂದಿಡುವ ದೇವ ದಿವ್ಯ ಪ್ರಭಾವ ಚತುರ್ಮತಿನಾದ ಎಲ್ಲ ಸುದರ್ಶನ ನಾರಾಯಣ ನಾನು ಮೆಚ್ಚಿದೆ ನಿನ್ನ ಸೂರತನ ಮೆಚ್ಚಲೇಬೇಕು ನಾರಾಯಣ ಆದರೆ ಬಲ್ಲಿದ ತನ್ನ ಚರ್ತೋಳು ನಾನಿಲ್ಲದೆ ನೀನು ಯುದ್ಧ ಮಾಡಿ ಹೇಗೆ ಜಯಿಸಿ ಬರುವೆ ನಿನ್ನ ಆಶೀರ್ವಾದದಿಂದ ಜಯಿಸಿ ಬರುವ ನಾರಾಯಣ ವಿಚಾರ ಮಾಡಿ ನೋಡು ಸುದರ್ಶನ ಆ ರಕ್ಕಸರು ಮಹಾಬಲ್ಲಿದರು ಶಿವನ ವರ ಪ್ರಸಾದಕರು ಇಂತರ ನಾನಿಲ್ಲದೆ ನೀನು ವರುವನ ಯುದ್ಧ ಮಾಡಿ ಹೇಗೆ ಜಯಿಸಿ ಬರುವೆ ನಿನ್ನ ಆಶೀರ್ವಾದದಿಂದ ಜಯಿಸಿ ಬರುವ ನಾರಾಯಣ ವಿಚಾರ ಮಾಡಿ ನೋಡು ವಚನ ಹಿರಣ್ಯ ಕಶ್ಯಪನನ್ನ ಸೇರಿದಂತ ಲಕ್ಷ್ಮೀಪತಿ ಬೇಡ ಬೇಡ ನಿನ್ನ ಮರದ ಭ್ರಾಂತಿ ಎಂಬ ಸಿಡಲಿನ ಹರ್ಮಟದಂತೆ ಹೋಗಿ ಲೋಹಾವತಿಯ ಬಂಡಲ ತಿರಗಳನ್ನು ಕತ್ತರಿಸಿ ನಿಮ್ಮ ಪಾದ ಪುಂಡರಿಕಕ್ಕೆ ತಂದಪ್ಪಿಸಿದ್ದರೆ ನಾನು ನಿನ್ನ ಎದುರಿಸಿ ಸಾರ್ಥಕವೇನು ನಾರಾಯಣ ಸುದರ್ಶನ ಈ ಮಂಡಲದಲ್ಲಿ ಪ್ರಶಸ್ತಿ ಬಲಶಾಲಿ ಎಂದರಿಸಿ ಸಾರ್ಥಕವೇನು ನಾರಾಯಣನೇ ಬಿಡ ನಿನ್ನ ಸಂಖ್ಯೆಯನ್ನು ಬೇಗನೆ ಕೊಡುವ ಪಡ ಈ ಕ್ಷಣ ಹೋಗಿ ಆ ಮೂಢಾಮತಿಗಳ ಶಿರಂಗಳ ಮರೆದು ಜಯಶಾಲಿಯಾಗಿ ಜಯಸಿರ ಪಟ್ಟ ಕಟ್ಟದಿದ್ದರೆ ನಾನು ನಿನ್ನ ಅಜ್ಞಾಧಾರಕ ನಾರಾಯಣ ದರ್ಶನ ಜಾಗ್ರತೆಯಿಂದ ಎಣ್ಣೆಗೆ ನೇಮೇನ್ ಕೊಡೋ ಲಕ್ಷ್ಮೀ ರಮಣ ತಪ್ಪಿದ ತನತರ ಸೇರಿಸಿ ಬರುವ ಪಟ್ಟಣ ಎಲ್ಲ ಸುದರ್ಶನ ನಾನು ಬಲ್ಲೆನು ನಿನ್ನ ಸೂರತನ ಅದು ಏನು ನಾರಾಯಣ ಆದರೆ ಈಗ ನಿನ್ನ ವಿನಯಂ ಕಾರ್ಯವಂ ಯಾರೂ ಮಾಡಲಾರದು ಸುದರ್ಶನ ಹೇಳುವುದಕ್ಕೆ ಕೇಳು ಅದೇನು ಚೆನ್ನಾಗಿ ಹೇಳು ನಾರಾಯಣ
ಅಲ್ಲ ಸುದರ್ಶನ, ನಾರಾಯಣ ನಾನು ಬಲ್ಲೆನು ನಿನ್ನ ಸೂರತನ. ಅದು ಹೇಗೆ ನಾರಾಯಣ? ಆದರೆ ಆದರೆ ಈಗ ನಿನ್ನ ವಿನಯಂ ಕಾರ್ಯವಂ ಯಾರೋ ಮಾಡಲಾರದು. ಎನ್ನ ಮಾನದಿ ಮನವಂ ರಕ್ಷಿಸುವುದಿಲ್ಲ ಸುದರ್ಶನ. ನಾರಾಯಣ ಆ ಕುಳರಿಗೆ ಮನಸ್ಸು ಮಾತ್ರದಿಂದಲೂ ಪ್ರಾಣಿಗಳಿಂದಲೂ ಮರಣವಿಲ್ಲ. ಅದು ಹೇಗೆಂದರೆ ಅದು ಹೇಗೆ ನಾರಾಯಣ? ಆ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದ ಮಾಡಿದನು ಸುದರ್ಶನ. ದೇವ ಈ ಕ್ಷಣವೇ ಸಮರಕ್ಕೆ ಹೋಗಿ ಆ ಮದಂದರು ಯಮಪುರಕ್ಕೆ ಸೇರಿಸುವ. ನಿನ್ನ ಪ್ರತಾಪವು 3 ಜಗಕ್ಕೆ ತಿಳಿಯಲಿ ಸುದರ್ಶನ. ಹೋಗಿ ಜಯಶಾಲಿಯಾಗಿ ಈ ಕ್ಷಣ. ನಾರಾಯಣ ನಿನ್ನಿಷ್ಟದಂತಾಗರೆ. ನಮೋ ನಮೋ ಜನನೇ ಸೌಖ್ಯ ಪ್ರದಾಯನೇ. ನಿನಗೆ ಮಂಗಳವಾಗಲು ಮೇಲೆ ಕೇಳ ಪುತ್ರ. ಪುತ್ರ, ಅಮ್ಮಯ್ಯ ಕರದಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ನೀನು ಹೋಗುತ್ತಿರುವ ಪಯಣವೆಲ್ಲಿಗೆ? ನಮೋ ನಾವೇ ಗಂಡುಗಲಿಗಳಿಂದ ಮೆರೆತಿರುವ ದುಷ್ಟ ರಕ್ಕಸರದ ಬಳಿರೆ ಶಕ್ತಿಸುಧನ ಪ್ರಕೃತ ನಾರಹೆಂಬ ಮದಮ್ಮರನ್ನು ಸೊಕ್ಕನ್ನು ಮುರಿದು ಯಮಪುರಕ್ಕೆ ಸೇರಿಸಿ ನಿಮಗೆ ಬಂದಿರುವ ಆಪತ್ತನ್ನು ದೂರ ಮಾಡಿ ಬರುವೆ. ನನಗೆ ಆಶೀರ್ವಾದ ಮಾಡುವುದನ್ನೇ ಹೋಗಬಹುದು. ಪುತ್ರ, ಅಮ್ಮಯ್ಯ ಹಾಗಾದ್ರೆ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಮಗನೇ ಜಗದಿ ಮಹಾಶೂರನೇ, ಮಗನೇ ದರ್ಶನನೇ, ಮಗನೇ ಜಗದಿ ಮಹಾಶೂರನೇ, ದರ್ಶನನೇ, ಮಗನೇ ದರ್ಶನನೇ. ಚೆನ್ನಾಗಿ ಹೇಳು. ಸೋರನೆ ಸೋರ್ಯ ಬೈರಿ ಕರವ ಮಸಗಳಿ ಸತನಯ ಬರಿಗಳ ಮಸಗಳಿ ಸತನಯ. ಸಮರಕನಿಯೇ ಸಮರಕೆ ಹೋಗುತ್ತಾರಾಕನಿಯೇ ಸಮರಕೆ ಹೋಗುತ್ತಾರಾಕನಿಯೇ. ಮಗನೇ ಜಗದಿ ಮಹಾಶೂರನೇ ದರ್ಶನನೇ, ಮಗನೇ ದರ್ಶನನೇ, ಮಗನೇ. ಪುತ್ರ, ಅಮ್ಮಯ್ಯ ಆ ಮರಂಧರಾದ ಶಕ್ತಿಸೂದನ ಪ್ರಸೂದನನ್ನು ಸಂಹರಿಸಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಭಕ್ತ ಶಿರಮಣಿ ನೀನೇ ಧೀಮಣಿ. ಅಮ್ಮಯ್ಯ ನಿನ್ನಿಷ್ಟದಂತಾಗಲೇ. ಪುತ್ರ, ಅಮ್ಮಯ್ಯ ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ತಿಳಿಸೋಣ ಮತ್ತೆ. ಶಕ್ತಿಸುಧನ ಪ್ರಸುಧನ. ಸಂಗರದಿ ಶೂರರನ ಜಯ ಸುತನಯನೇ, ಬೆಳಗುವೆನ ಜಯದಾರತಿ ಹೋಗುತ್ತನಯನೇ. ಗಣದೇವಿಯ ನೀಡಲೀಗ ವಿಜಯ ಮಾಲೆಯ, ನಿನಗಾಗದು ಹೋಗತನಯ ಎಂದು ಅಪಜಯ. ರಣ ಸಂಗಣಿಯಲಿ ಬೀಗರ ತೋರಿಸತನಯ, ನಿನಗಾಗಲಿ ಜಯ. ಸಂಗರದಿ ಶೂರರನ ಪುತ್ರ, ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡ್ರಿ. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲ ಗಾತ್ರ. ಅಮ್ಮಯ್ಯ ನಿನ್ನಿಷ್ಟದಂತಾಗರೆ.
ಬಳಿರೇ ಎಲೆ ಸಾರಥಿ ಭೂಪತಿ ಜಾಗ್ರತೆಯಿಂದ ರಥ ತಂದು ನಿಲ್ಲಿಸೋ ದಿವ್ಯತನ ಮಾತಾಶನ ಮಂದಿಸ ಹಾ, ಸಾರಥಿ ಭೂಪತಿ ಮಹಾವತಿ ಎಂಬ ರಕ್ಕಸರಾದ ಶಕ್ತಿ ಸುಧನ ಪ್ರಸುತ ನಾರ ಎಂಬ ಆದಮದ ಮರನ್ನು ಸೊಟ್ಟನ್ನು ಮುರಿದ ಎಂಬ ಪುರಕ್ಕೆ ಸೇರಿಸಿ ಹಾ, ನಾ ಸಾರಥಿ ಭೂಪತಿ ಜಾಗೃತಿ ಸುದರ್ಶನ ಎಂಬ ಪರಾಕ್ರಮಿ ಮಕ್ಕಂ ಹಾರಿಯಂತೆ ಭರತನ ಮೊದಲ ಸುದ್ದಿಯನ್ನು ತಿಳಿಸಿ ಸಾರಥಿ ಮಾತ್ರ ಮಾರ್ಗ ಜಾಗ್ರತೆ ನಿಮ್ಮಿಟ್ಟದಂತಾಗಲಿ ಭೂಪತಿ. ಶಕ್ತಿ ಸುಧನ ಪ್ರಸುಧನ ಪ್ರಸುಧನ ಮುಂದಕ್ಕೆ ಬಾ ಮುಂದಕ್ಕೆ ಬಾ. ಹಾ, ಆ ಕಡೆ ತಿರುಗ. ಮೈಕ್ ಬರೋದಲ್ಲ. ಯಜ್ಞಯಾಗಾದಿಗಳ ಕೆಡಿಸಿ ಅದನ್ನ ಅಕ್ರಮ ಮತ್ತರಾಗಿರೋ ಹಾದ ಮರ ನೋಡಿದ ಸಾರಥಿ ಎಲ್ಲ ಸಾರಥಿ ಭೂಪತಿ ಮಹಾವತಿ ಎಂಬ ರಕ್ಕಸರಾದ ಜಗತ್ ಕಲ್ಯಾಣಾರ್ಥ ಕಾರ್ಯ ಸಾಧಿಸಿ ಶ್ರೀ ವಿಷ್ಣುವಿನ ಸೇವಾ ಕಾರ್ಯ ಮಾಡುವ ಮೊದಲ ಹಾ, ತಮ್ಮರ ಇಲ್ಲಿಗೆ ತನಕ ಮಾಡಿರುವ ದೃಷ್ಟ ಕಾರ್ಯಗಳನ್ನು ನಡೆಸಿಕೊಟ್ಟರೆ ಎಲ್ಲರೂ ದೇವ ಪಾಪರ ಬಸವ ಪಡಿದಪ್ಪಿಸಂತಾಗುವುದು ಅಲೆ. ಎಲ್ಲ ಸಾರಥಿ ಭೂಪತಿ ಎನ್ನ ದೃಢಿತರ ಶಕ್ತಿಯಿಂದ ಮತಾಂತರ ಶಿರಗಳನ್ನು ಕಡಿದು ಈದರ ಮಂಡಲದ ಸುದರ್ಶನಾಸ್ತ್ರ ಜಗ್ಗರಾಗಿ ನಿಲ್ಲುವಂತ ಸುರಕ್ಷದ ವಾರರಿಲ್ಲದಂತೆ ಜಯ ಬೇರೆ ಮಾಡಿಸುವೆ ಅಲೆ. ಪದ್ಮದ ಮೂರ್ಖರ ಗರ್ವ ಮಡಗಿಸುವ ಹೆಮನಗರಿಗೆ ಶ್ರೇಷ್ಠ ಸಾರಥಿ ತಡ ಮಾಡಿದ ಆಧುನಿಕ ಯುದ್ಧಕ್ಕೆ ಪರಿಹಾರ ಜಾಗ್ರತೆ ಅಹೋ ಹನುಜನಾದ ಪ್ರಸುತನ, ಅಗ್ರಜ ಇದೇನಿದು ಗಣಗರ್ಜನ? ಅದೇನ ಅಗ್ರಜ ಹಿರಣ್ಯ ಕೇಶನಂ ಕೊಂದ ಈಶ್ವರೂಪನೋ ಅಥವಾ ದಕ್ಷ ಕೊಂದ ವೀರಭದ್ರನ ತಾರಕಸುರ ಸಂಹಾರ ಮಾಡಿದ ಹಾರ್ಮುಖ ಸಣ್ಮುಖನ ಯಾರ ಮಾತರಾಗಲಿ ಈ ಕ್ಷಣವೇ ಆತನನ್ನು ಹಿಡಿದು ತರುವುದಕ್ಕೆ ಹೋಮ ನೋಡಿ ಪ್ರಸುತನ ರಣರಂಗದ ಸುರಿನ ಅವೋ ಚಂಡ ಪ್ರಚಂಡ ಹತ ಅಗ್ರಜ ಬಿಡ ಬಿಡ ಸಂಚಾರ ಬೇಗದ ನಮ್ಮ ಮೇಲೆ ಪರಾಕ್ರಮ ತೋರುವ ಹತಬದ್ಧವನ್ನು ಯಾವನಿರಲಿ ಈ ಕ್ಷಣವ ಅವನ ತಂದು ನಿನ್ನ ಎದುರಿಗೆ ನಿಲ್ಲಿಸು ನೋಡು ಪಡುತ್ತದೆ ನೋಡನ್ನ ಸಾಧುದರಿಂದ ಅನುದಾನ ನಿಶ್ಚಿತಂತಾಗಲೇ ಪ್ರಸುತನೆಂಬ ಮನೆ ಎಲ್ಲ ಮುಂದೆ ತೋರದರು ನಿನ್ನ ಬೇಗನೆ
ನೀನು ತಾವ ದೊಡ್ಡ ಪರಾಕ್ರಮಿ ಎಂದು ಎನ್ನಡದ ಸಮರಕ್ಕೆ ಬಂದಿರುವಲ್ಲ. ನೀನು ಯಾವ ದೊಡ್ಡ ಪರಾಕ್ರಮಿ ಅರೇ ಬಂಡ ಎಲೆ ಮೂರ್ಖ ಎಲೆ ಕುಲ್ಲ. ನಿನ್ನ ದಿನ ನಿನ್ನಂದರಿಸಿ ಯುದ್ಧಕ್ಕೆ ಬಂದ ಹಂಚು ಮುರುಕ ವಿಷ್ಣುವಿನವತೆಯನ್ನು ಕಂಡಿನಿಂದಲೇ ಕಂಡು ಆಗ ನೀನು ಮಾಡಿದ ಕಾರ್ಯವೇನು? ನೀನು ಮಾಡಿದ ಕಾರ್ಯವೇನಲೇ ಕುಲ್ಲ ಎಲೆ ಮೂಢಮತ್ಯ ಎಲೆ ಮಕ್ಕಮತ್ಯ. ಈಗ ಒಳ್ಳೆಯ ಮಾತಿನಿಂದ ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆ ಉಳಿಯುವುದೋ ಇಲ್ಲವಾಯ್ತು? ಇಲ್ಲವಾಯ್ತು. ಅವನ ಸಮ್ಮುಖದಲ್ಲಿ ನೆಸರು ನಾಮವಾಗುವುದು ನೋಡು. ಎಲೆ ಅದಮ್ಮ ಎಲೆ ಕುಲ್ಲ. ಸೋಮವಾರ ನೀ ಬಂದ ಹಾದಿ ಹಿಡಿದುಕೊಂಡು ಹೋಗ. ಅಹಂಕಾರಕ್ಕೆ ಬಿದ್ದೆಯನ್ನು ಚಲ ಸಾಧಿಸಿದ್ರೆ ಬರರೆ ಶಂಕರನ ಊರಿ ಗಣಸ ಸುತ್ತ ಸುತ್ತ ಈ ಕ್ರೂರ ಬಾಣಗಳಿಂದ ನಿನ್ನ ತಿರಸ್ಕರಿಸಿ ಬಿಡುವೆ. ಎಲೆ ಆತಮ ಎಲೆ ಬಡ್ಡ ಋತ ಎನ್ನ ಕೋಪ ಆಹುತಿ ಹಾಕದ ನೀ ಬಂದ ಹಾದಿ ಹಿಡಿದುಕೊಂಡು ಹೋಗ ಸುದರ್ಶನ. ಇಲ್ಲವಾಯ್ತೆ ಸೇರ್ತವನು ನಿನ್ನೆ ಅಮಸದನ ಮತ ಬಂದಿದ ಮತ್ತ ಹಣವಂತೆ ನಿನ್ನ ಹಡಂಬರಮ ಕೊಚ್ಚಿಕೊಂಡರೆ ಮಾಡುವುದೇನಲೇ ಅದಮ್ಮ? ನಿನ್ನಂತ ಕುಲ್ಲ ರಕ್ಕಸನಿಗೆ ಈ ರಕ್ಕಸ ಸಂಹಾರ ಸುದರ್ಶನಿಗೆ ಹೆದರಿಕೆ ಹುಟ್ಟುವುದೇ? ನಿನ್ನಂತ ಬಂಡನಿಗೆ ಈ ಪ್ರಸದನ ಎದುರುವುದೇ? ಎಲೆ ಬಂಡ ಎಲೆ ಮೂರ್ಖ ಮಂಡಲವನ್ನೇ ನಡಬಗರಿವಂತ ಆಡಿಸುವ ಭುಜ ಬಲ ಪ್ರಾಣವುಳ್ಳ ಎನ್ನಗೆ ಭಯ ಉಂಟಾಗುವುದೇ? ನನಗೆ ಭಯ ಉಂಟಾಗುವುದೇ? ಎಲೆ ಮರಳ ಎಲೆ ಮಕ್ಕ ಮಧ್ಯ ನಿಮಗೆ ಆ ಸದಾಶಿವನ ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗುವುದಿಲ್ಲದೆ ಬರರೆ ನಿಮ್ಮ ನಿಜ ಶಕ್ತಿಯಿಂದಲ್ಲ. ಎಲೆ ಕುಲ್ಲರೆ ಎಲೆ ತಮ್ಮನ ನಿಮಗೆ ಆ ಸರ್ಪಭೂಷಣ ಜೀವಿಗಳಾದವರಿಂದ ಕೊಟ್ಟ ವರದ ರೀತಿಯನ್ನು ಬರೆದಿವಿರ ಮೂರ್ಖನೆ. ಆದ ಕಾರಣ ನಾನು ಜೀವಿಯಲ್ಲ, ಒಂದು ಆಯುಧವಾದ ಕಾರಣ ಬಡರೆ ಎನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದು ಮೂಡಲೇ ಜಾಗ್ರತೆಯಿಂದ ಇದ್ದಕ್ಕಿನಲ್ಲೇ ಪರಮ ಪಾಪಿಸರೆ ಉಳಿರೇ ಎಲೈ ಸುದರ್ಶನ ಪ್ರಸಿದ್ಧನೇ ಬಾದವರೇ. ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮದ ವಿಚಾರ. ನೀನು ಅಂದುಕೊಂಡಷ್ಟು ನಮ್ಮನ್ನು ಗೆಲ್ಲುವುದು ಸಾಧ್ಯವಿಲ್ಲ. ನೀನು ಅಂದುಕೊಂಡಷ್ಟು ನನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಮೂರ್ಖ. ಎಲೆ ಅದಮ್ಮ ಎಲೆ ಬಟ್ಟ ಒಳಗೆ ದೊಡ್ಡ ಪರಾಕ್ರಮಕ್ಕೆ ಹೆದರಿ ಸುರನರ ಗರುಡ ಗಾಂಧರ್ವ ವ್ಯಕ್ತಿಯ ಸಿದ್ಧಿ ಸಾಧರು ದಿಕ್ಕಿ ದಿಕ್ಕಿಗೆ ಹೊಡಿ ಹೋದರ. ಎಲೆ ಅದಮ್ಮ ಎಲೆ ಮೂರ್ಖ ಕೇವಲ ವಿಷ್ಣುವಿನ ಆಯ್ದವೆನಿಸದ ನೀನು ನಮ್ಮ ಹೆದರಿಗೆ ನಿಂತು ಕಂಡಂತ ಮಾತನಾಡಿವೆ. ಮಾತನಾಡಿದರೆ ಮಾಡುವೇನಲೇ ಭ್ರಷ್ಟ. ನಿನ್ನಂತ ಅಲ್ಪನು ಎನ್ನಂ ಗೆಲ್ಲಲು ಸಾಧ್ಯವೇ? ನೀನು ನನ್ನನ್ನು ಗೆಲ್ಲಲು ಸಾಧ್ಯವೇ? ನಿನ್ನಂತ ಅಲ್ಪನು ನಮ್ಮನ್ನು ಗೆಲ್ಲುವನೆಂಬ ನಿನ್ನ ಮನದ ಪ್ರಾರ್ಥನೆ ಬಿಡಿಸುತ್ತಲ್ಲ. ಎನ್ನ ಪಾದಕ್ಕೆ ಶರಣಾಗಿ ನಡಿ ಹಿಂದಕ್ಕೆ ಈ ಕ್ಷಣ ಪ್ರಸುದನ ಎಂಬ ರಕ್ಕಸದವ ಸುದರ್ಶನ ಎಂಬ ರಕ್ಕಸದವ ಎನ್ನ ಮುಂದೆ ಸಾಗಲಾರದು ನಿನ್ನ ಪರಾಕ್ರಮ. ಎನ್ನ ಮುಂದೆ ಸಾಗಲಾರದು ನಿನ್ನ ಪರಾಕ್ರಮ. ಹಿಂದಕ್ಕೆ ನಿಮಗಿಂತಲೂ ಮೆಕ್ಕಿ ಮೀರಿದ ಅನೇಕ ಮಂದಿ ದಾನವರ ಶಿರಂಗಳನ್ನು ಕಡಿದರಳಸೆ ಎನ್ನ ಮುಂದೆ ನಿನ್ನ ಜಂಬ ಕೊಚ್ಚಿಕೊಳ್ಳುವರ. ಕೊಚ್ಚಿಕೊಂಡರು ಮಾಡುವುದೇನಲೇ ಅಥವಾ ಎಲೆ ಮೂರ್ಖ ಎಲೆ ಅಥವಾ ಸಾವು ಸಮೀಪಿಸಿದವರಿಗೆ ಸಾವಧಾನದ ನೀತಿ ತಿಳಿಯದೆಂಬಂತೆ ಎನ್ನ ಇಡೀ ವಚನಗಳ ನಿನಗೆ ಕರ್ಣ ಕಠಣವಾಗುವುದು. ಎಲೆ ಅದಮ್ಮ ಎಲೆ ಮೂರ್ಖ ಇನ್ನು ತಡೆ ವಾಕ್ಯಕ್ಕೆ ಎದುರಾಗುವುದಕ್ಕೆ ಎನ್ನ ಶಿರಗಳ ಬರದ ನಿನ್ನ ಶಿರಕ್ಕೆ. ಎಲೆ ಕುಲ್ಲ ಎಲೆ ಅದಮ್ಮ ಇನ್ನು ತಡೆ ವಾಕ್ಯಕ್ಕೆ ಎದುರಾಗುವುದಕ್ಕೆ ಎನ್ನ ಶಿರಗಳ ಬರದ ನಿನ್ನ ಶಿರಕ್ಕೆ. ಕಡ್ಡುವುದೇ ಶ್ರೀಮನ್ ಮಹಾವಿಷ್ಣುವಿನ ಪಾದಕ್ಕೆ ಮೂರ್ಖ ಮಾಡು ಎನ್ನ ತರ್ಕ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಬಂಡ ರುಂಡ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲದ ಮಾಕ್ಷಣೆ ಮಾಡೋ ನಿನ್ನ ನಿರ್ಣವ.
ಅಯ್ಯೋ ಅನುಜನಾದ ಪ್ರಸುತನ, ನಿನ್ನ ಅಗ್ರಜನಾದ ಎನ್ನ ಮರೆತು ಈ ರಣರಂಗದಲ್ಲಿ ಬಿದ್ದು ಮೈ ಮೆರಿತೆಯ. ನಿನ್ನಂತ ವೀರಗಣ್ಣಿ ಸೋದರಂ ಕಳೆದುಕೊಂಡು ನಾನೆಂತೂ ಜೀವಿಸಲಿ. ತಮ್ಮ ನೀನಿಲ್ಲದ ಈ ಸಿರಿ ಸಂಪತ್ತು ಸುಡಲೆ. ಈ ಬ್ರಹ್ಮಾಂಡವನ್ನೆಲ್ಲ ಕಟ್ಪಡೆಂದು ಹೊಡೆಬಿಡಲೆ. ಇಲ್ಲವೇ ನಿನ್ನ ಸಂಬರಿಸಿದ ಸುದರ್ಶನೆಂಬ ಭ್ರಷ್ಟ ವಿಷ್ಣು ಆಯುಧವನ್ನು ಒಂದು ದೊಡ್ಡದ ಗುಂಡದ ಬಂಡೆಗೆಸೆದು ಪುಡಿ ಪುಡಿ ಮಾಡ ಬಿಸಾಡಲೆ. ಎಲೆ ಪರಮಘಾತಕನಾದ ಸುದರ್ಶನ, ಏನೇ ಶಕ್ತಿ ಸುಧರ, ನಿನ್ನ ಮಣ್ಣು ಮಿಕ್ಕಿಸದು ಬಿಡಲಾರ ಈ ಶಕ್ತಿ ಸುಧನ. ಈ ಸುದರ್ಶನ ಮಣ್ಣು ಮುಕ್ಕಿಸಲಾರ ಬಿಡೋರನ ಈ ಸುದರ್ಶನ. ಎಲೆ ಕುಲ್ಲ ಏನೇ ಅದಮ್ಮ ಬಾಳರೆ ಹಾಗಾದರೆ ಹೆಣ್ಣಂ ತಮ್ಮನಂ ಕಳೆದುಕೊಂಡ ಆತ್ಮಕ್ಕಾಗುವ ಸಮಾಧಾನ. ಎಲೆ ಸುದರ್ಶನ, ಏನೇ ಶಕ್ತಿ ಸುಧರ, ತಡ ಮಾಡದೆ ಹೆಣ್ಣೊಡನೆ ಯುದ್ಧ ಮಾಡು ಸುದರ್ಶನ. ಈ ಕ್ಷಣವೇ ಸೇರಿಸ ನಿನ್ನ ಯಮಧನ. ಎಲೈ ಕುಲ್ಲದಾನವ ಎನ್ನಲ್ಲಿ ಸಾಗಲಾರದ ನಿನ್ನ ಗರ್ವ, ಎನ್ನಲ್ಲಿ ಸಾಗದವೋ ನಿನ್ನ ಗರ್ವ. ಎನ್ನ ಮಾತು ಮೀರಿ ನೀನು ದುರಂಕನವಾದರೆ ಖಂಡಿತವಾಗಿ ಉಳಿಯಲಾರದ ನಿನ್ನ ಜೀವ. ಏನೇ ಶಕ್ತಿ ಸುಧರ, ಎಲೆ ಸುದರ್ಶನ, ಎನ್ನ ಮಾತು ಕೇಳದೆ ದುರ್ಮಂಗೈದು ಕಾಲನ ವಶವಾದನ ಪ್ರಸುಧರ. ಏನೇ ಕುಲ್ಲ, ಎಲೆ ಅದಮ ನಿಮಗೆ ಆ ಸರ್ಪಭೂಷಣ ನಿಮಗೆ ಆ ಸದಾಶಿವನ ಕೊಟ್ಟ ಹೊರದ ಪರ ಪ್ರಭಾವದಿಂದ ನಿಮಗೆ ಜಯ ಉಂಟಾಗುವುದಿಲ್ಲವೇ? ಬರೇ ನಿಮ್ಮ ನಿಜ ಶಕ್ತಿಯಿಂದಲ್ಲ. ಏನೇನಮ್ಮ ಎಲೆ ಭ್ರಷ್ಟ, ಆದ್ದರಿಂದ ಜೀವ ರಹಿತ ವಿಷ್ಣುವಿನ ಕರೆದ ರಾರಾಜಿಸುವ ಮತ್ತು ನಿಮ್ಮಂತ ಕುಲ್ಲ ದನದರ ಶಿರಂಗಳನ್ನು ಚಂಡಾಡುವ ಬಲ್ಲಿದನಾದ ಎನ್ನ ಪರಾಕ್ರಮ ನೋಡಿದೆಯ? ಏನೇ ಮಂಡ ಎಲೆ ಕುಲ್ಲ ಬರೇ ನಿನ್ನ ತಮ್ಮನಪ್ಪನ ಹೇಗಲೇ ನೀನು ಸಹ ನನ್ನ ತೃಣ ಸಮಾನಕ್ಕೆ ಸಮರ. ಕೇಳಿದೆಯ ಕುಲ್ಲದನ ಜನೆ, ಯುದ್ಧಕ್ಕೆ ನಿಲ್ಲಿಲ್ಲ ಬಂಡ ಆರ್ಸ ನಿನ್ನ ರುಂಡ. ಎಲೆ ಕುಲ್ಲ ತನ್ನದ ಮಾತುಗಳನ್ನು ಆಡುವ ಏಡಿ ವಿಷ್ಣುವಿನ ಆದವದ ಚಕ್ರ ಎಂಬ ಮುಡಕಿನ. ಎಲೆ ಶಕ್ತಿಸಿದನೆ ಬಹದಮರ, ನಿನ್ನಂತ ಹಬಲನತನ ಈ ಶಕ್ತಿಸಲು ಹೆದರುವನೇ. ಎಲೆ ಭ್ರಷ್ಟ, ಎಲೆ ಹೇದಮ ಈ ಚತುರ್ದಶ ಭುವನದೊಳಗಿರುವ ಯಾವ ಧೀರರು ನಿಮಗೆ ಸರಿಯಾಗಿಲ್ಲವೆಂದು ಚಂದ್ರಮುಳಿ ನಮಗೆ ವರಂ ಕೊಟ್ಟಿರುವನ. ಎಲೆ ಸುದರ್ಶನ, ಎಲೆ ಶಕ್ತಿಸುದರ, ಇಂಥ ಕಡು ಧೀರನೊಡನೆ ಸಮರ ಮಾಡಿದರೆ ನಿನ್ನ ತಮ್ಮ ಸಮರ್ಥವ ನಡೆಯೋದು ಇಲ್ಲವಾಯ್ತು. ಎಲೆ ಭಂಡ, ಎಲೆ ಕುಲ್ಲ ತಡ ಮಾಡಿದ ಹನ್ನಡೆ ಗಿದ್ದಕ್ಕೆ ನಿಲ್ಲಲ ಕುಲ ಆಡಿಸುವ ನಿನ್ನ ರುಂಡ. ಬೇಡ ಬೇಡ ನಿನ್ನ ದುರಂಕಾರ, ಬೇಡದಿದ್ದರೆ ಮಾಡುವುದಾದರೆ ಎಲೆ ಸುದರ್ಶನ, ನಿನ್ನ ತಮ್ಮನಪ್ಪನ ಆದನು ಆಗಲ ಸಂಹಾರ, ಧೀರನಾಗರ ಮಾಡುವ ಅನ್ನೋ ಸಮರ. ಎಲೆ ಬಂಡ ಎಲೆ ಅದಮ ಇಲ್ಲವಾಯ್ತೆ. ಇಲ್ಲವಾಯ್ತೆ. ಜೀವದ ಮೇಲೆ ಆಶೆ ಇದ್ದರೆ ಮರು ಮಾತನಾಡಿದ ಸೇರ ನಿನ್ನ ತಪ್ಪಿರ ಅಂದ ಬಳಿಕ ನಿನ್ನ ಶಿರವನ್ಮಗರ ಗಡಿಯಬೇಕೆಂದು ಅವನು ಸೂತ್ರದ ಗೋಲಾಕಾರದ ಶಿರ, ಇದರಿಂದ ಉಳಿಯಲಾರದ ನಿನ್ನ ಶಿರ. ಯುದ್ಧಕ್ಕೆ ನಿಲ್ಲಿನ ಬಂಡ ಈ ಕ್ಷಣ ಮಾಡ ನಿನ್ನ ಅದೇ ಯುದ್ಧಕ್ಕೆ ನಿಲ್ಲಲೆ ಕುಲ್ಲ ಆಡಿಸ ನಿನ್ನ ರುಂಡ. ರೆಡಿ ಮಾಡ್ರಪ್ಪ, ರೇಣುಕರಾಜ ರೆಡಿ ಆಗಿರ್ಬೇಕು.
ಮಾಡಿದನಲ್ಲ. ಏ ನೈಟ್ ಕುತ್ಕೊಳ್ರಿ ಏನ್ ಮೈ ಮುರಿದು ಹೆಂಗೆ ಅದಾವ್ರಿ ಆ ಮುಗುಳಿಗೆ ಹೆಚ್ಚ ಮಣ್ಣಲ್ಲಿ ಹಿಂದೆ ಕುತ್ಕೊಂಡ್ರೆ ಜಾಡಿಸ್ತಾರೆ ಕುತ್ಕೊಳ್ರಿ ನಿಮ್ ಬಾಯಿಗಳಾಡ ಬಳಿರೆ ಸರತೆ ಭೂಪತಿ ಶಕ್ತಿ ಸುಧನ ಪ್ರಸುಧನಾರಾದರ ಎನ್ನ ಕೂಡ ಹದಾಗತೆ. ಹೌದು ದೇವ ದೇವಾದಿ ದೇವನಾದ ವಿಷ್ಣುವಿನ ನಿಂದಾಗದ ಕಾರ್ಯ ನಾನು ಮಾಡಿದನಲ್ಲ. ಹೌದು ದೇವ ನಾನಿಲ್ಲದ ವಿಷ್ಣು ಯಾರನ್ನು ಜಯಿಸಲ್ಲ, ಮುಂದಾದರೂ ಯಾರಿಸಲು ಸಾಧ್ಯವಿಲ್ಲ. ಅಲೇ ಅಂದ ಬಳಿಕ ನಾನೇ ವಿಷ್ಣುವಿನಿಗಿಂತ ಅಧಿಕ ಬಲವಾದನೆಂದು ದಂಡನ ಜಯ ಬೆಲೆ ಮಾಡಿಸಲ ಸಾರಥೆ. ವೈಕುಂಠದಲ್ಲಿ ವಿಷ್ಣು ಲಕ್ಷ್ಮಿಯರೊಂದಿಗೆ ಮಾತ್ರ ತಂಬಿಡುವಂತೆ ನಾವು ಸಾರಥೆ. ಅತಿ ಜಾಗೃತ ದಿಟ್ಟ ಬೆಕ್ಕ ದಿಟ್ಟ ಅರೆ 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 ಹೌದಾ ಹೌದಾ ಆಯ್ತು ಆಯ್ತು ಬಾ ಲಕ್ಷ್ಮಿ ಮುಂದಕ್ಕೆ ಮದುವೆ ಮಾಡೋಕ ಬಿದ್ಗ ಅಹೋ ಶ್ರೀಮನ್ನಾರಾಯಣ, ಆ ದುಷ್ಟರಾದರು ಪ್ರಸುಧನಾರಾದರು ಎಲ್ಲ ಕೂಡ ಹದಾಗತೆ. ದೇವಾದಿ ದೇವನಾದ ವಿಷ್ಣುವಿನ ನಿಂದಾದ ಕಾರ್ಯ ನಾನು ಮಾಡಿದಲ್ಲ. ನಾನಿಲ್ಲದ ವಿಷ್ಣು ಯಾರನ್ನು ಜಯಿಸಲ್ಲ, ಮುಂದಾದರೂ ಯಾರಿಂದಲೂ ಸಾಧ್ಯವಿಲ್ಲ. ಅಂದ ಬಳಿಕ ನಾನೇ ವಿಷ್ಣುವಿನಿಗಿಂತ ಅಧಿಕ ಬಲವಾಯ್ತನೆಂದು ದಂಧನ ಜಯ ಬೆಲೆ ಮಾಡಿಸಲೇ ಸಾರಥೆ. ವೈಕುಂಠದಲ್ಲಿ ಅಹೋ ಶ್ರೀಮನ್ನಾರಾಯಣ, ಆ ದುಷ್ಟರಾದರು ಶಕ್ತಿ ಸುಧನ ಪ್ರಸುಧನಾರಾದರು ಎನ್ನ ಕೈಯಲ್ಲಿ ಮರಣ. ಅಹೋ ಲಕ್ಷ್ಮೀ ರಮಣ, ನಿನ್ನಿಂದಾದ ಕಾರ್ಯ ನಾನು ಮಾಡಿ ಜಯ ಪಡಿ ಬಂದ್ರು ಸುದರ್ಶನ ಸ್ವಾಮಿ. ಈಗ ನಮ್ಮ ವೈಕುಂಠಕ್ಕೆ ಯಾವ ತೊಂದರೆ ಇಲ್ಲ. ನೀ ನಿನ್ನನ್ನು ಲಕ್ಷ್ಮೀ ದೇವಿಯೊಂದಿಗೆ ಸುಖದೇವ ಕಾಲ ಕಳುತ್ತ ಜಗತ್ಪಾಲನೆ ಮಾಡಿ ಭಕ್ತರನ್ನು ಕಾಪಾಡು ದೇವ ದೀನ ಬಾಂಧವ. ಅಹೋ ದೇವ, ಏನಿದ್ದರೂ ಎಲ್ಲ ಅಪರಾಧವನ್ನು ಮನ್ನಿಸು. ಬಡರೆ ನಿಮ್ಮ ಅಪ್ಪಣೆಯಂತೆ ಆದನು ಜರಂ ಸಮ್ಮರಿಸೇ ಬಂದ್ರು. ಬರುವಾಗ ಮಾತ್ರ ಹರಿದದರು, ಹೋದ ಮರಿದದರು. ನಾನು ಮಾಡಿದ ಕಾರ್ಯವನ್ನು ನಾನು ಮಾಡಿ ಬಂದನೆಂದು ನಾನು ವಾಸ ನುಡಿಯುವುದು ನಿಜ. ದೇವ, ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ ಸ್ವಾಮಿ. ಎನ್ನ ಅಪರಾಧವನ್ನು ಮನ್ನಿಸು. ಮೊದಲಿನಂತೆ ಎನ್ನ ಮಾನಂದ ಮನಸ್ಸವಾಗಿ ಎನ್ನ ಬಲಾಸ್ತ ಧರಿಸಿ ಮಗಿಸಿದನು. ಇಷ್ಟೇ ಎನ್ನ ಜ್ಞಾಪನೆ. ಅಹೇ ಲಕ್ಷ್ಮಿ, ನೀವು ಹೇಳುವ ಮಾತು ನಿಜ. ಆದರೆ ನಾನೆಂಬ ಅಹಂಕಾರ ಮತ್ತಾದರೆ ತಕ್ಕ ಪ್ರಾಯಶ್ಚಿತ್ತ ಮಾಡೋಣ. ಅದೇ ಆದಿದೇವನಾದ ನನ್ನ ಕರ್ತವ್ಯ. ಎಲ್ಲ ಸುದರ್ಶನ ನಾರಾಯಣ, ಈಗ ನಿನಗೆ ವಿಷ್ಣುವಿಗಿಂತ ಅದಕ್ಕಿನೊಂದು ಅನ್ನು ಬಂದಿದೆ. ಅಹಂಕಾರ ಮತ್ತಾದವರಿಗೆ ವೈಕುಂಠದಲ್ಲಿ ಸ್ನಾನವಿಲ್ಲ. ಸುದರ್ಶನ ದೇವ, ಮೊದನ್ಮತ್ತನಾದ ನಿನ್ನಿಂದ ಯಾವ ಕಾರ್ಯವೋ ಆಗಲಾರದು. ವೈಕುಂಠ ಸುದರ್ಶನ ದೇವ, ಆಗ ನನಗೂ ನಿನಗೂ ವಿದ್ಯೆ ನಡೆಯಲಿ. ಈ ಜಗದ ಜನತ್ರಿ ನಿರ್ಧರಿಸಲಿ. ಎನ್ನ ಕೃಪೆಯಿಂದ ಮಹಿಷಮತಿ ನಗರ ಸೇರಿ ಸುದರ್ಶನ ತಡ ಮಾಡೋದಕ್ಕೂ ಈ ಕ್ಷಣ. ಅಹೋ ದೇವಾದಿ ದೇವ, ಸ್ವಲ್ಪ ಅಪರಾಧಕ್ಕೆ ಹೆಣ್ಣಿಗೆ ಎಂತ ಶಿಕ್ಷೆ ಕೊಟ್ಟುವೆ ಸ್ವಾಮಿ. ನನಗಂತೂ ಗರ್ವ ಬಂದಿದ್ದು ನಿಜ. ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧವು ಮಾಡಲಿ. ತಂದೆ ಮಕ್ಕಳ ಹೊಡೆದಾಡೋದು ನ್ಯಾಯವೇ? ಅಯ್ಯೋ ಶಿವ ಶಿವ, ಎಣ್ಣೆಗೆ ಎಂತ ಜ್ಞಾನ ಮರೆಸಿತು. ನಾನು ವಿಷ್ಣುವಿನಿಗಿಂತ ಅಧಿಕ ಬಲವಾದನೆಂದು ಆ
ನುಡಿಲು ಬಾಯಲ್ಲಿ ಹೆತ್ತಕ್ಕೆ ಬಂತು. ಈ ವಿಚಿತ್ರವೇ ನನಗೆ ತಿಳಿಯದಾಯಿತು. ನಾರಾಯಣ, ಜಗದ ಹಾಕುವವುಗಳಿಗೆ ನೀನೇ ಕಾರಣ. ಇದನ್ನು ಅರಿತರೋ ಹರಿಯದ ಜ್ಞಾನಿಯಾದ ಎನ್ನ ತಪ್ಪನ್ನು ಕ್ಷಮಿಸು. ನಿನ್ನ ಮಾತು ಮೀರಿದರಾರಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನ ಆಜ್ಞೆಯಂತೆ ತೆರಳುವ ಹೆಣ್ಣು ಅನುಗ್ರಹಿಸು. ಮುಂದಾದರೂ ಎನ್ನ ನಿನ್ನ ಸೇವಕನಂದು ಮನಸ್ಸು ಲಕ್ಷಿಪತೆ ಜಾಗ್ರತೆ. ಎಲೆ ಸುದರ್ಶನ, ಕೇಳನೀತ ವಚನ. ಅದು ಏನು ಚೆನ್ನಾಗಿ ಹೇಳು ನಾರಾಯಣ. ಮದ ಎಂಬುದು ಅದು ಷಡ್ವರ್ಗಗಳಲ್ಲಿ 5ನೇದು. ಇದಕ್ಕೆ ಅಮ್ಮು ಅಹಂಕಾರ ಮತ್ತಾದರೆ ಮನುಷ್ಯನ ತೇಜಸ್ತಿ ಎನ್ನುವುದು. ರಚಿಸಿ ನಾಶವಾಗುವ ಸಮಯ ಬುದ್ಧಿ ಸರ್ವನಾಶವಾಗುವುದು. ಸುದರ್ಶನ ದೇವ, ಮದನ್ಮತ್ತನಾದ ನಿನ್ನಿಂದ ಕಾರ್ಯವೂ ಆಗಲಾರದು. ಆದ ಕಾರಣ ಮದನ್ಮತ್ತನಾದ ಮಹಿಷಾಮತಿ ನಗರದಲ್ಲಿ ನಿನ್ನನ್ನು ಸಂಹರಿಸಿ ನಿನಗೆ ಉಂಟಾದ ಗರ್ವವನ್ನು ಎನ್ನ ಸೇವೆಗೆ ಖಂಡಿತವಾಗಿ ನಿನ್ನಮ್ಮ ಹಸ್ತದಲ್ಲಿ ಧರಿಸುನು. ಸುದರ್ಶನ ನಾರಾಯಣ, ಮಾಡಿದಿರು ಮುಂದಿನ ಆಲೋಚನಾ. ನಾರಾಯಣ, ನಿನ್ನ ಇಷ್ಟದಂತಾದರೆ ಬಳಿರೇ ಸರತೆ. ಭೂಪತಿ ರೇಣುಕಾಚಾರ್ಯ ಶ್ರೀ ವಿಷ್ಣುವಿನ ಆಜ್ಞೆಯಂತೆ ಲೋಕ ಕಂಟಕರಾದ ಶಕ್ತಿ ಸುಧನ ಪ್ರಸುಧ ನಾರ ಎಂಬ ಆದನಗರನ್ನು ಸಂಹರಿಸಿದೆ. ಅಚ್ಯುತನ ಆಜ್ಞೆಯಂತೆ ಭೂಲೋಕದ ಮಹಿಷ್ಮತಿ ನಗರಕ್ಕೆ ಪ್ರಾಣ ಮಾಡುವ ಸರತೆ. ಜಯ ಬೇರೆ ಮಾಡಿಸಿದೆ ಜಾಗ್ರತೆ. ಮೈಕುಳು ಹಾಕೊಂಡ್ರಪ್ಪ. ರೇಣುಕರಾಜ ಮೆಲ್ಲಕ್ಕೆ ಎದ್ದಳ್ರ. ಮತ್ತೆ ಎಲ್ಲ ಮೂವ್ ಬರ್ತಾಳೆ ಇವಾಗ. ಮೆಲ್ಲಕ್ಕೆ ಎದ್ದು ಚಪ್ಪರು ಸೇರಿಸಿ 2 ಕೈ ನಸ್ಬಿಟ್ಟು ತಿಕ್ಕೊಂಬಿಡ್ರ. ಮತ್ತೆ ಗಂಗಮ್ಮಕ್ಕ, ನಿಂಗಮ್ಮಕ್ಕ, ಸುಂಕಮ್ಮಕ್ಕ, ಮಾರಮ್ಮಕ್ಕ ಇದು ನೋಡಿದ್ರೆ ನೀರು ಹೋಗಿದಂಗೆ ಹೋಗ್ತದೆ ಹೇಳಿ ಆಯಮ್ಮನ ಮನೆಯೊಳಗೆ ರಗ್ಗು ಕೌದಿ ಓಸ್ ಹೊತ್ತಂಬಂದಂಗ ನಾನು ಹೊರಸಮ್ಮಕ್ಕ ಓಸ್ ಮನೆಗಳು ತಂದ್ಬಿಟ್ಟಿದ್ರೆ ಮನೆಯೊಳ ಗಜ್ಜಂಗಮ್ಮಯ್ಯಮ್ಮ ಎಲ್ಲರೂ ಇಲ್ಲಿಗೆ ಬಂದೇವಪ್ಪ ಅಂತೀಯ. ಅವ್ರು ಕೊಟ್ಬಿಡ ಹೋಗ ಅವ್ರಿಗೆ. ರೇಣುಕರಾಜ ಕುತ್ಕೊಳ್ರಣ, ದಯವಿಟ್ಟು ಇಲ್ಲಿದ್ದಾಗ ಕುಂದ್ರಬೇಕ. ಇನ್ನು ಹೆಣ್ಮಕ್ಳಿಗೆ ಕಾಣಿದ್ರೆ ಕುತ್ಕೊಳ್ರ. ಕುತ್ಕೊಳ್ರಿ ಅಪ್ಪ. ಎಲೆ ಕೆಂಚತಾರೆ ನಮ್ಮನೆ ತನಕ ಬಾರೆ, ಎಲೆ ಕೆಂಚತಾರೆ ನಮ್ಮನೆ ತನಕ ಬಾರೆ. ನೀ ಬಾರದೆ ಹೋದರೆ ನಾ ಕೆರೆ ಬಾಬಿ ಬಾಲೆ,
ಪಾನ ಕಲ್ಲು ಕಟ್ಟಿದ ಬಾವಿ ಬೆಲ್ಲಾದ ಸೋಪ ಊರೆಲ್ಲ ಬೆಳೆಸೋದು ಈ ನೀರೇ ಊರೆಲ್ಲ ಬೆಳೆಸೋದು ಆ ನೀರೇ ಬಾರೇನ ಮನೆಗೋಗೋಣ ಬಾರೇನ ಮನೆಗೋಗೋಣ ಎಲ್ಲಿ ಸಂಜೆತಾರೆ ನಮ್ಮನೆ ತನಕ ಬಾರೆ ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾ ಕೆರೆ ಬಾಬಿ ಬಾಲೆ ನಾ ಕೆರೆ ಬಾಬಿ ಬಾಲೆ ಅಕ್ಕ ತಂಗಿಯರು ನಾವು ರೊಕ್ಕ ಕೇಳುವರಲ್ಲ ಅಕ್ಕ